ಗುರು ವಿಡಿಯೋ ಅಪ್ಲೋಡ್ ಆಯ್ತಂತೆ, ಕಳ್ಸು ಲಿಂಕು. ಅಪ್ಲೋಡ್ ಆಯ್ತಂತ? ಇರು ಈಗ ಕಳಿಸ್ತೀನಿ. ಏನೇನೋ ಹೇಳ್ತಾ ಇಲ್ಲಲ್ಲ, ಈಗ ಕಳಿಸ್ತೀನಿ. ಕಳಿಸ್ದೆ. ಇವತ್ತಾದ್ರೂ ಅವ್ನು ನನ್ನ ಪ್ರೀತಿಗೆ ಸೋಲ್ತಾನ? ಅವ್ನು ನನ್ನ ಪ್ರೀತಿಗೆ ಸೋತ್ರೆ ಜೀವನದಲ್ಲಿ ಅವ್ನು ಗೆದ್ದೇ ಗೆಲ್ತಾನೆ. ಇದೇನಿದು? ಯೂಟ್ಯೂಬ್ ಲಿಂಕ್ ಕಳಿಸಿ ಅನ್ನಲ್ಲ. ಯಾಕೆ ಸಂಜು ಇಲ್ಲಿ ಯಾಕೆ ಗಾಡಿ ನಿಲ್ಸಿದೆ? ನಮ್ಮ ಕಡೆಯವ್ರು ಯಾರೋ ಒಬ್ರು ಸಿಗ್ತೀನಿ ಅಂತಂದ್ರು, ಹಂಗೆ ಮಾತಾಡ್ಸ್ಕೊಂಡು ಹೋಗೋದಾ ಅಂತ. ಯಾರು ಹುಡುಗಿನ? ಏಯ್, ನಮ್ಗೆ ಆ ಹುಡುಗಿ ಬೀಳ್ತಾಳೆ. ಯಾರೋ ಒಬ್ರು ಗೊತ್ತಿರೋರು ಸಿಗ್ತೀನಿ ಅಂತಂದ್ರು, ಹಂಗೆ ಮಾತಾಡ್ಸ್ಕೊಂಡು ಹೋಗೋದಾ ಅಂತ. ಸರಿ ಬೇಗ ಮಾತಾಡ್ಸಪ್ಪ, ನಾಳೆ ಕಂಟೆಂಟ್ ರೆಡಿ ಮಾಡಬೇಕು, ಬೇಗ ಹೋಗಿ. ಕಂಟೆಂಟ್ಗೋಸ್ಕರ ತಾನೇ ಇಲ್ಲಿ ತನಕ ಬಂದಿರೋದು. ಕಂಟೆಂಟಾ? ಬಾ ಅಲ್ಲವ್ರೆ, ಯಾರು ಇನ್ನು ಹಂಗೆ ಪರಿಚಯ ಮಾಡಿಸ್ತೀನಿ, ಮಾತಾಡೋವಂತೆ. ಇವನ್ ಜೊತೆ ಶಾರ್ಟ್ ಫಿಲಮ್ ಬೇರೆ ಮಾಡಿದಾನ. ಪ್ರಿಯಾ, Please love me, Priya. Priya, please love me, Priya. ನಿನ್ನೆ ಏನ್ ನಡೀತು ಅದನ್ನೆಲ್ಲ ಶೂಟ್ ಮಾಡಿದಾನೆ. ನಾನ್ ಮಾತಾಡಿರೋದನ್ನೆಲ್ಲ ಶೂಟ್ ಮಾಡಿದಾನೆ. ಏನ್ ಪ್ರಿಯಾ, ಏನೋ ಬರಕ್ ಹೇಳ್ಬಿಟ್ಟು ಅಲ್ಲೇನೋ ನೋಡ್ತಾ ನಿಂತಿದ್ಯಾ? ಏನಿಲ್ಲ ಸರ್, ನಾನ್ ಬರಕ್ ಹೇಳಿರೋದು ಯಾವಾಗ, ನೀವ್ ಬರ್ತಾ ಇರೋದು ಯಾವಾಗ? ಸರ್ರ, ಅಷ್ಟೊಂದು ಗೌರವಕ್ಕೆ ನಾವು ಅರ್ಹರಲ್ಲ. ಗೌರವ ತುಂಬಾ ಜಾಸ್ತಿ ಆಯ್ತು. ಸರಿ, ಏನ್ ಬರಕ್ ಹೇಳಿದ್ದು? ಏನಿಲ್ಲ, ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಿತ್ತಾ? ಸರಿ, ನನ್ನ ಫ್ರೆಂಡು ಕಿರಣ್ ಅಂತ. ಹಾಯ್. ಹಾಯ್. ಸರಿ, ಏನ್ ವಿಷಯ ಬೇಗ ಹೇಳು. ನಾವಿಬ್ರು ಒಂದು ಎಪಿಸೋಡ್ ಶೂಟ್ ಮಾಡಕ್ಕೆಲ್ಲೋ ಹೋಗ್ಬೇಕು. ಟೈಮ್ ಬೇರೆ ಆಯ್ತು, ಸ್ವಲ್ಪ ಕೆಲಸ ಇದೆ. ನನಗ್ ಗೊತ್ತು ಸರ್, ನಮ್ಮಂತ ಹುಡುಗಿರಿಗೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ. ನೀವ್ ತುಂಬಾ ಬಿಸಿ. ನನ್ ಜೊತೆ ಮಾತಾಡಕ್ ಒಂಚೂರು ನಿಮ್ಮ ಹತ್ರ ಟೈಮ್ ಇಲ್ಲ. ಬ್ಯುಸಿನಾ? ಇವನ್ಗೇನು ಕೆಲಸ ಇಲ್ಲ, ಆರಾಮಾಗಿ ಮಾತಾಡಿ. ಗೊತ್ತು ಸರ್, ನೀವ್ ಸ್ವಲ್ಪ ನಿಂತ್ಕೊ ಅಂತಂದ್ರೆ ಸುಮ್ಮನೆ ಮಧ್ಯದಲ್ಲಿ ಬಾಯ್ ಆಗ್ತಾನೆ. ಗುರು, ನಾನೊಬ್ಬನೇ ಬಿಟ್ಟು ಹೋಯ್ತಾ ಇದೆಯಲ್ಲ ಗುರು. ಹುಡುಗಿ ಮುಂದೆ ತಾನೇ ಬಿಟ್ಟು ಹೋಯ್ತಾ ಇದ್ದೀನಿ, ನೀನ್ ಆರಾಮಾಗಿ ಮಾತಾಡು. ಗುರು, ನಿಂತ್ಕೋ ಗುರು, ನಿಂತ್ಕೋ ಗುರು. ಇಲ್ಲೇ ನೀ ಏನ್ ಗುರು ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಹೋಯ್ತೀಯಾ? ಗುರು, ವಿಷಯ ಏನಂತಂದ್ರೆ ನಾಳೆ ಶೂಟ್ ಮಾಡ್ಬೇಕು. ಹೆಂಗಿದ್ರು ಕಂಟೆಂಟ್ ಇಲ್ಲ ಅಂತಿದ್ದೀವಿ. ನಾನು ಅವಳು ಏನ್ ಮಾತಾಡ್ತೀವೋ ಅದೇ ಕಂಟೆಂಟು. ಕಂಟೆಂಟು? ಅಲ್ಲೋಗಿ ಏನ್ ಮಾತಾಡ್ತಾ ಇದ್ದಾರೆ? ನಾವು ಇದನ್ನೇ ಶೂಟ್ ಮಾಡೋಣ. ಸೂಪರ್ ಗುರು. ಇದರಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ, ಜೇಬಲ್ಲಿ ಇಟ್ಕೋ. ಇದನ್ನೇ ಶೂಟ್ ಮಾಡೋಣ. ರೆಕಾರ್ಡ್ ಐತೆ ತಾನೆ? ಎಲ್ಲೋದ್ರೂ ಇವ್ನ ಮಾತು ಮುಗಿಯಲ್ಲ. ಹಂಗೆ ನೀನು ಮಧ್ಯದಲ್ಲಿ ಅಬ್ಸರ್ವ್ ಮಾಡ್ತಾ ಇರೋ. ಆಯ್ತಮ್ಮ, ಬರಲಾ? ಮಾಡಬಾರದು. ಹೇಳಮ್ಮ, ಅದೇನು ಹೇಳ್ಬೇಕು ಅಂತಿದ್ಯೋ ಅದನ್ನೆಲ್ಲ ಸ್ವಂತ ವಾಕ್ಯದಲ್ಲಿ ಹೇಳ್ದೆ, ಒಂದೇ ವಾಕ್ಯದಲ್ಲಿ ಹೇಳ್ಬಿಡಮ್ಮ. ಮೊದಲು ನೀನು ಬಿಟ್ಟ ಸ್ಥಳ ತುಂಬು, ಆಮೇಲೆ ನಾನು ಒಂದೇ ವಾಕ್ಯದಲ್ಲಿ ಉತ್ತರಿಸ್ತೀನಿ. ಪೇಪರ್ ಇಂಟ್ರೆಸ್ಟಿಂಗ್ ಆಗಿದೆ, ಶುರು ಮಾಡು. ನೀನು ಯಾವಾಗ ನನ್ನ ಪ್ರೀತಿನ ಒಪ್ಕೊಳ್ಳೋದು? ನನಗೆ ನಿನ್ನ ಮೇಲೆ ಪರಿಪೂರ್ಣವಾಗಿ ಪ್ರೀತಿ ಆದಾಗ. ನಿನಗೆ ಯಾವಾಗ ನನ್ನ ಮೇಲೆ ಪರಿಪೂರ್ಣವಾಗಿ ಪ್ರೀತಿ ಆಗೋದು? ನನ್ನ ಆಸೆಗಳೆಲ್ಲ ಈಡೇರಿದಾಗ. ನಿನ್ನ ಆಸೆಗಳೆಲ್ಲ ಯಾವಾಗ ಈಡೇರೋದು? ಅದೃಷ್ಟ ದೇವತೆ ಕಣ್ತಿರ್ದಾಗ. ಅಲ್ಲಿದ್ದಾಗ ನಾನೇನು ಮಾಡೋದು? ಮೊಬೈಲ್ ಇದೆ ಅಲ್ವಾ? ಹಾಂ ಇದೆ. ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಆನ್ ಮಾಡ್ಕೊಂಡು ರೀಲ್ಸ್ ಮಾಡು. ಸಂಜು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸಿನ್ಸಿಯರ್ ಆಗಿ ಹೇಳ್ತಿರೋದು. ಹಾಗಾದ್ರೆ ನೀ ನನ್ನ ಲವ್. ಸಾಕು ನಿಲ್ಸು. ಬಿಟ್ಟ ಸ್ಥಳ ಐದೇ ಇರೋದು, ಅದು ಮುಗೀತು. ಸರಿ, ಬೇರೆ ಏನಾದ್ರು ಕೇಳೀಗ. ಬಿಟ್ಟ ಸ್ಥಳನೂ ಹೋಗೆ. ಈಗ ಒಂದಿವ್ಸ ಬರ ಇರಿ, ಶುರು ಹಚ್ಕೋ. ಸಂಜು, ನೀನ್ ಹಿಂಗೆ ಇದ್ರೆ ಆಗಲ್ಲ. ಅದಕ್ಕೆ ತಾನೇ ದಿನೇ ದಿನೇ ಹೊಸ ಪ್ರಯತ್ನ ಪಡ್ತಾ ಇರೋದು. ನಿನ್ ಪ್ರಯತ್ನಕ್ಕೆ ಫಲಾನೇ ಸಿಗ್ತಿಲ್ವಲ್ಲ? ಫಲಕ್ಕೋಸ್ಕರ ನಾನು ಪ್ರಯತ್ನನೇ ಪಡ್ತಿಲ್ವಲ್ಲ. ಸರಿ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾವಾಗ? ಟೈಮ್ ಬಂದಾಗ. ಅಲ್ಲಿವರೆಗೂ ಇದ್ದೇ ಇರುತ್ತಮ್ಮ, ಗೆಲ್ಲಿಲ್ವಲ್ಲ ಅನ್ನೋರ್ಗು. ಆದ್ರೂ ಸಂಜು,
ಸಾಕು ನಿಲ್ಸು. ಇದು 5ನೇ ಇರೋದು. ನೆಕ್ಸ್ಟ್ ಬೇರೆ ಏನಾದ್ರು ಕೇಳು. ಓ ಒಂದಿಸಿ ಬರೀರಿನೂ ಓಕೆ. ಕಂಟೆಂಟ್ ತುಂಬ ಸ್ಟ್ರಾಂಗ್ ಐತೈತೆ ಅನ್ನಿಸ್ತಾ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಶುರು ಹಚ್ಕೋ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ತುಂಬ ಇದೆ, ಆದರೆ ಲವರ್ ಅಂತ ಮೆನ್ಷನ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನನ್ನ ಮೇಲೆ ಪ್ರೀತಿ ಇದ್ರೂ ನೀನು ಯಾಕೆ ನನ್ನ ಹತ್ರ ಹೇಳ್ಕೊತಾ ಇಲ್ಲ? ನಾನು ಮಾಡ್ತಾ ಇರೋ ಕೆಲಸ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಿನಗೆ ನಾನು ಬೇಕೋ ಬೇಡವೋ? ನಿನ್ನ ಪ್ರೀತಿ ತಾನೇ, ನೀನೇ ಡಿಸೈಡ್ ಮಾಡು. ನೀನು ನನಗೆ ಸಿಗ್ತೀಯ ಅನ್ನೋ ನಂಬಿಕೆ ಮೇಲೆ ನಾನು ನಿನಗೆ ಕಾಯ್ಬೋದಾ? ಕಾಯ್ತಾನೆ ಇರಬೇಕಾಗುತ್ತೆ, ಟೈಮ್ ವೇಸ್ಟ್. ಹಾಗಾದ್ರೆ ನೀನು ಪ್ರೀತಿ ನನಗೆ ಸಿಗಲ್ಲ. ನಾನೇ ಸಿಕ್ಕಲ್ಲ, ಇನ್ನು ನನ್ನ ಪ್ರೀತಿಯಲ್ಲಿ ಸಿಗುತ್ತೆ. ಸರಿ, ಹಾಗಾದ್ರೆ ನಿನ್ನ ಫೈನಲ್ ಡಿಸಿಷನ್ ಏನು? ದೊಡ್ಡ ಕ್ವಶನು. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಗುರು, ಹಾಂ ಅಲ್ಲಿ ಕೂತ್ಕೊಂಡೇನು ಬದನೆಕಾಯಿ ಕೇಳ್ತಾ ಇದೆಯಾ? ಬಾಯ್ಲೆ ಬಂದೆ. ನಿನ್ನ ಕ್ವಶನ್ಗೆ ಆನ್ಸರು ಅವ್ನು ಕೊಡ್ತಾನೆ. ಬಾಯ್. ನಿನ್ನೆ ಅವ್ನು ಸಿಕ್ಕಿದ್ದು ಇದಕ್ಕೋಸ್ಕರನಾ? ಬಾಯ್ಲಿ ಗುರು. ಬಂದೆ, ಅದೇನು ಹೇಳು ಗುರು. ಏನಿಲ್ಲ, ಒಂದು ಚಿಕ್ಕ ಪ್ರಾಬ್ಲಮ್ಮು. ಹ್ಞೂ ಇವಳು ನನ್ನ ಲವ್ ಮಾಡ್ತಾವಳೆ. ಹೌದಾ? ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕಾ? ನೀನು ಒಳ್ಳೆ ಒಂದು ನಿಮಿಷ ಹೀರೋ ಥರ ಇದೆಯಾ? ಅವರು ಹೀರೋಯಿನ್ ಥರ ಅವರೇ. ಒಳ್ಳೆ ಸೂಪರ್ ಜೋಡಿ. ನಾನು ಹೀರೋ, ಇವಳು ಹೀರೋಯಿನ್. ಇನ್ನೇನು ಗುರು? ಬಾಯ್ಲಿ. ಎಲ್ಲಿಗೆ? ನಿನ್ನನ್ನು ಇಲ್ಲಿ ಕರ್ಕೊಬಂದಿರೋದು ಕಟ್ ಮಾಡೋಕ್ಕೆ, ಜಾಯಿಂಟ್ ಮಾಡೋಕ್ಕಲ್ಲ. ಕಂಟೆಂಟು ಮತ್ತಿನ್ನೇನು? ಸರಿ ಬಿಡು. ಹಾಂ, ಪ್ರತ್ಯಕ್ಷವಾಗಿ ಏನೇ ಕಂಡ್ರು ಕನ್ನಡಕ ಹಾಕೊಂಡು ಸುಳ್ಳೇ ಹೇಳು. ಮೇಡಮ್ ಹೇಳು. ಮರ್ತೋಗಿದೆ ಮೇಡಮ್, ಸಿನಿಮಾದವ್ರಲ್ವಾ? ಇವನು ನಿಮ್ಗೆ ಸೂಟ್ ಆಗಲ್ಲ ಬಿಡಿ ಮೇಡಮ್. ಇವನಿಗೂ ನಿಮಗೂ ಜೋಡಿ ಸೆಟ್ ಆಗಲ್ಲ. ಅರೆ, ಈಗ ತಾನೇ ಒಳ್ಳೆ ಜೋಡಿ ಅಂದ್ರಿ. ಸಿನಿಮಾದವ್ರು ಆಗಿದ ತಕ್ಷಣ ನಮ್ಮಿಬ್ರು ಜೋಡಿ ಚೆನ್ನಾಗಿರಲ್ವಾ? ಕಷ್ಟ ಮೇಡಮ್, ತುಂಬ ಕಷ್ಟ. ಒಬ್ಬ ರೈತನ ಮದುವೆಯಾಗಿ ನೆಮ್ಮದಿಯಿಂದ ಜೀವನ ನಡೆಸ್ಬೋದು, ಆದರೆ ಈ ಸಿನಿಮಾದವ್ರನ್ನ ನಂಬ್ಕೊಂಡು ನೆಮ್ಮದಿಯಿಂದ ಜೀವನ ನಡೆಸೋಕ್ಕಾಗಲ್ಲ ಮೇಡಮ್. ಅದು ಎಷ್ಟೇ ಕಷ್ಟ ಬಂದರೂ ಸರಿ, ಸಂಜು ಪ್ರೀತಿ ನನಗೆ ಸಿಗತ್ತೆ ಅಂದ್ರೆ ನಾನು ಯಾವ ಕಷ್ಟ ಬೇಕಾದರೂ ಫೇಸ್ ಮಾಡಕ್ ರೆಡಿ. ಹೇಳ್ದಷ್ಟು ಈಸಿ ಅಲ್ಲ ಮೇಡಮ್ ಜೀವನ ಮಾಡೋದು. ಮೊದಲು ನೀವು ಅವನಿಗೆ ಪ್ರೀತಿ ಮಾಡಕ್ ಹೇಳಿ. ಹೇಳ್ದಷ್ಟು ಈಸಿಯಾಗಿ ನಾನು ಜೀವನ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ? ಇರೋ ಮಗ, ನಿನಗೆ ನಾನು ಪ್ರೀತಿ ಬೇಕು ಅಂತಂದರೆ ನಿನಗೆ 3 ಸಿಚುವೇಶನ್ ಕೊಡ್ತೀನಿ. ಅದನ್ನು ನೀನು ಯಾವ ಥರ ಹ್ಯಾಂಡ್ಲ್ ಮಾಡ್ತೀಯೋ, ನೀನು ಹ್ಯಾಂಡ್ಲ್ ಮಾಡಿ ಸ್ಟೈಲ್ ನಂಗೆ ಇಷ್ಟ ಆಯಿತು ಅಂತಂದರೆ ನಾನು ನಿನ್ನ ಪ್ರೀತಿಸ್ತೀನಿ. ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದೇನು ಹೇಳು? ರೆಡಿನಾ? ಈಗ ನಿಮ್ಮ ಮನೇಲಿ ಇವತ್ತು ಅಡುಗೆ ಮಾಡಿಲ್ಲ, ಪಕ್ಕದ ಮನೆಯಲ್ಲಿ ಚಿಕನ್ ಮಾಡಿದ್ದಾರೆ, ಸ್ಮೆಲ್ಲು ಗಮ್ ಅಂತಿದೆ, ನಿಂಗೆ ಹೊಟ್ಟೆ ಹಸು ತಾಳಕ್ಕಾಗಲ್ಲ. ಪಕ್ಕದ ಮನೆ ಆಂಟಿ ಇದೇ ಟೈಮಲ್ಲಿ ನಿಮ್ಮ ಮನೆ ಬಾಗ್ಲತ್ರ ಬಂದಿರ್ತಾರೆ. ಬಾಗ್ಲತ್ರ ಬಂದು ನಿನ್ನ ನೋಡ್ತಾರೆ. ಅವ್ರಿಗೆ ಗೊತ್ತು ನಿಮ್ಮ ಮನೇಲಿ ಏನೂ ಮಾಡಿಲ್ಲ ಅಂತ. ಆದ್ರೂ ಅಯ್ಯೋ ನನ್ನ ಮಗ ದಿನ ಚಿಕನ್ ತರ್ತಾನೆ, ನಾವು ದಿನ ಚಿಕನ್ ನಿಂತೀವಿ, ದಿನ ಸುರಿತೀವಲ್ವವಾ ಅಂತ ನಿಂಗೆ ಕೇಳಂಗೆ ಹೇಳ್ತಾ ಇರ್ತಾರೆ. ನಿನಗೆ ಹೊಟ್ಟೆ ಉರಿತಾ ಇರುತ್ತೆ. ಒಂದು ಕಡೆ ಕೋಪ ತಡ್ಕೊಳಕ್ ಆಗ್ತಾ ಇರಲ್ಲ. ಈಗ ನಿನ್ನ ರಿಪ್ಲೈಗೋಸ್ಕರ ಆ ಪಕ್ಕದ ಮನೆ ಆಂಟಿ, ನಾನು, ಇವನು 3 ಜನನು ಕಾಯ್ತಾ ಇದ್ದೀವಿ. ಸಿಚುವೇಶನ್ನ ನೀನು ಹಾಗೆ ಹ್ಯಾಂಡಲ್ ಮಾಡ್ತೀಯಾ? ಅಯ್ಯೋ ಬುಡುಗುರು, ಇವಳು ಅಡಿಗೆ ಮನೆಗೆ ಹೋಗಲ್ಲ ಅನ್ಸುತ್ತೆ. ಸಿಚುವೇಶನ್ ಬೇರೆ ಹ್ಯಾಂಡಲ್ ಮಾಡ್ತಾಳ. ಬನ್ನಿ ಈ ಕಡೆ. ಎಲ್ಲಿಗೆ? ಅಡ್ಗೆ ಮನೆಗೆ ಹೋಗ್ಬೇಕು, ಬನ್ನಿ ಈ ಕಡೆ. ಅಲ್ಲ ಕಣ್ರಿ, ರೀನಾ ಇರೋದಿಬ್ರಿಗೆ ಅರ್ಧ ಕೆಜಿ ಮಟನ್ ತಗೊಂಬನ್ನಿ ಅಂದ್ರೆ 2 ಕೆಜಿ ಮಟನ್ ತಂದಿದ್ದೀರಾ. 2 ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ. ಅಷ್ಟೇ ಅಲ್ಲದೆ ತಲೆ ಮಾಂಸ ಬೇರೆ ತಂದಿದ್ದೀರಾ. ಮಿಕ್ಕಿದ್ನೆಲ್ಲ ತಗೊಂಡೋಗಿ ಆಚೆ ಹಾಕಿದ್ರೆ ಅಕ್ಕಪಕ್ಕದ ಜನ ಆಡ್ಕೊಳ್ಳಲ್ವಾ? ಆಡ್ಕೊಳಲ್ವಾ? ನೀ ಅಷ್ಟೊಂದು ಚಿಕನ್ ಮಟನ್ ಎಲ್ಲ ತಂದ್ಕೊಟ್ರೆ ಬೀದಿಗೆ ಬೀಸಾಕಿದ್ರೆ ಆಡ್ಕೊಳಲ್ವಾ? ಏಯ್, ನಾನು ಕೊಟ್ಟಿದ್ದು ಸಿಚುವೇಶನ್. ಚಿಕನ್ ಮಟನ್ ಯಾವಾಗ ತಂದ್ಕೊಟ್ಟಿದ್ದೆ? ಹೌದಲ್ವಾ? ಮಗ, ಇವಳನ್ನ ಹಿಂಗೆ ಹ್ಯಾಂಡ್ಲ್ ಮಾಡಿದ್ರೆ ಆಗಲ್ಲ. ಈಗ ಇನ್ನೊಂದು ಸಿಚುವೇಶನ್ ಕೊಡ್ತೀನಿ ನೋಡು, ಅದನ್ನ ಹ್ಯಾಂಡ್ಲ್ ಮಾಡಿ ತೋರಿಸ್ಲಿ. ಕೊಡುಗುರು, ಅದಕ್ಕಿಂತ ಕಷ್ಟವಾಗಿರೋ ಸಿಚುವೇಶನ್ ಕೊಡು. ಅದು ಹೆಂಗೆ ಹ್ಯಾಂಡ್ಲ್ ಮಾಡ್ತಾಳೆ ನಾನು ನೋಡ್ತೀನಿ. ಈಗ ಕೊಡ್ತೀನಿ ನೋಡು, ಮಾಡ್ಲಿ ಹ್ಯಾಂಡ್ಲು. ಇಲ್ಲ, ಇವಳು ಬಾರಿ ಪಳಾರಗಳು ಅನ್ಸುತ್ತೆ. ಇನ್ನೊಂದು ಸೀನ್ ಕೊಡು. ಏಯ್, ಏನೋ ಒಂಚೂರು ಮರ್ಯಾದೆನೇ ಕೊಡಲ್ವಲ್ಲ ಇವಳು. ಬಾಯ್ಲೆ. ಹಾಂ, ಏಯ್, ನೀನಲ್ಲ ಅವಳು ಕಳ್ಸು. ಬಾಮ್ಮ. ಏನೋ ನೋಡು, ಈಗೊಂದು ಸಿಚುವೇಶನ್ ಕೊಡ್ತೀನಿ. ಈ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡೋಕ್ಕಾಗದೆ ನಮ್ಮ ಸಿನಿಮಾ ಲ್ಯಾಂಡಲ್ಲಿ ತುಂಬ ಕುಟುಂಬಗಳು ಬಿರುಕ್ಬಿಟ್ಟಿದೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆ. ಅಂತ ಒಂದು ಸಿಚುವೇಶನ್ ಕೊಡ್ತೀನಿ. ಧೈರ್ಯವಾಗಿ ಹೇಳು, ಇಲ್ಲ ಈಗಲೇ ಹೇಳ್ಬಿಡು. ಹ್ಯಾಂಡ್ಲ್ ಮಾಡ್ತೀಯಾ? ಮಾಡ್ತೀನಿ, ಅದೇನು ಹೇಳು. ಕೊಬ್ಬು ನೋಡು, ನೀನು ಮನೇಲಿರ್ತೀಯ,
ನಿಮ್ಮ ನೆಂಟ್ರು ಯಾರೋ ನಿಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದ ತಕ್ಷಣ ನಿನ್ನ ಮುಖ ನೋಡಲ್ಲ, ನಿನ್ನ ಕತ್ ನೋಡ್ತಾರೆ. ಕತ್ತಲ್ಲಿ ಕರಿಮಣಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅವರು, ಏನೇ ಪ್ರಿಯಾ, ನಿನ್ನ ಗಂಡ ನಿನ್ನ ಕರಿಮಣಿಲಿಟ್ಟವನಲ್ಲೇ, ಒಂದು ಚಿನ್ನದ ಚೈನ್ ಮಾಡಿಸ್ಕೊಳಕ್ಕೂ ಯೋಗ್ಯತೆ ಇಲ್ವೇನೆ ಅಂತ ನಿನ್ನ ಆಡ್ಕೋತಾರೆ. ಅವಾಗ ನೀನೇನು ಮಾಡ್ತೀಯಾ ಹೇಳು? ನಿನ್ನ ರಿಪ್ಲೈಗೋಸ್ಕರ ನಿಮ್ಮ ಮನೆಗೆ ಬಂದಿರೋ ನೆಂಟ್ರು ನಾನು ಏನು 3 ಜನನು ಕಾಯ್ತಾ ಇದ್ದೀವಿ. ಏನ್ ಮಾಡ್ತೀಯಾ ಹೇಳಿ ಇವಾಗ. ಅಯ್ಯೋ, ಸಂಪಾದನೆ ಮಾಡಿದೀವಿ ಅಂತ ಎಲ್ಲ ಹಾಕೊಂಡು ಓಡಾಡಕ್ಕಾಗತ್ತಾ? ಆಗಲ್ಲ ಅಲ್ವಾ? ಆದ್ರೆ ನನಗ್ ಹಂಗಲ್ಲ. ನನ್ ಗಂಡಂಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ. 40 ಗ್ರಾಮ್ ಚಿನ್ನದ ಜೊತೆ 60 ಗ್ರಾಮ್ ಸೇರ್ಸಿ 100 ಗ್ರಾಮ್ ಆಡ್ಸ್ಕೊಟ್ಟವ್ರೆ. ನಾನೇ ಭಾರ ಅಂತ ಬೀರು ಒಳಗೆ ತೆಗ್ದಿಟ್ಟಿದೀನಿ. ಅಷ್ಟೇ ಅಲ್ದೆ ಮುತ್ತೈದೆಯರು ಖಾಲಿ ಕಟ್ಟಲ್ಲಿ ಇರಬಾರ್ದಂತೆ. ಗಂಡಂಗೆ ಶ್ರೇಯಸ್ಸಲ್ವಂತೆ. ಅದಕ್ಕೆ ಕರಿಮಣಿ ಹಾಕೊಂಡಿದೀನಿ. ಗುರು, ಸಿಚುವೇಶನ್ ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾಳೆ. ಇದಕ್ಕಿಂತ ಒಳ್ಳೆ ಜೋಡಿ ನಿನಗೆ ಸಿಗಲ್ಲ. ಹೆಂಗಾದ್ರೂ ಮಾಡಿ ಮದುವೆ ಆಗ್ಬಿಡು ಗುರು. ಕಂಗ್ರಾಚುಲೇಷನ್. ಆಗ್ಬಿಡು ಮಗ, ಒಳ್ಳೆ ಹುಡುಗಿನೇ ಸಿಕ್ಕವಳೆ. ಏಯ್ ಮನೆಯಾಳ, ಹೋಗು ನೀರ್ ಬೇಡ, ಹೋಗು. ನನ್ ಲವ್ನ ಕಟ್ ಮಾಡೋ ಅಂತ ಕರ್ಕ ಬಂದ್ರೆ ಜಾಯಿಂಟ್ ಮಾಡಕ್ ಬಂದಿದ್ಯಾ? ನಡೆ. ಇದ್ದಷ್ಟು ತೊಂದರೆನೇ ಜಾಸ್ತಿ. ನಡೆ. ಏನೋ ಒಳ್ಳೇದ್ ಮಾಡಕ್ ಬಂದ್ರೆ ಅದೇನೋ ಅಂತಾರ, ಹಂಗಾಯ್ತು. ಏನೋ ಇರೋ ನೀನು ಕೊಟ್ಟಿರೋದು 2 ಸಿಚುವೇಶನ್. 3ನೇ ಸಿಚುವೇಶನ್ ಪೆಂಡಿಂಗ್ ಇದೆ. ಇಷ್ಟರಲ್ಲೇ ಗೆದ್ದೆ ಅಂತ ಅನ್ಕೋಬೇಡ. ನಿಂಗೆ ನಾಳೆ ಸಾಯಂಕಾಲ ಇನ್ನೊಂದು ಸಿಚುವೇಶನ್ ಕೊಡ್ತೀನಿ. ನಿಂಗೇನಾದ್ರೂ ತಾಕತ್ತಿದ್ರೆ ಅದನ್ನ ಹ್ಯಾಂಡ್ಲ್ ಮಾಡು, ಗೊತ್ತಾಯ್ತಾ? ಅಲ್ಲಿ ತನಕ ಪ್ರೀತಿ ಮಾಡು, ಫೋರ್ಸ್ ಮಾಡಬೇಡ. ನಿನ್ಗೋಸ್ಕರ ಇಷ್ಟ ದಿನಾನೇ ಕಾಯ್ತಿದ್ದೀನಂತೆ. ನಾಳೆ ಸಂಜೆವರೆಗೂ ಕಾಯಕ್ಕಾಗಲ್ವಾ? ಕಾಯ್ತೀಯ ಕಣವ, ಕಾಯ್ತೀಯ. ಇನ್ನೇನ್ ಮಾಡ್ತೀಯಾ? ಕಾಯ್ತೀಯ. ಸರಿ, ಹುಷಾರಂಗ್ ಮನೆಗೆ ಹೋಗು. ಹಾಯ್ ಗುರು, ಅಲ್ಲೇನ್ ಮಾಡ್ತಾ ಇದೀಯಾ? ಬರ್ದಾ ಗುರು, ರೆಕಾರ್ಡಿಂಗ್ ಕೊಡಿಲಿ. ಕಂಟೆಂಟ್ ಸಖತ್ತಾಗಿ ಬಂದೈತೆ. ಎಲ್ಲಾನು ಆದಷ್ಟು ಬರ್ದಿದ್ದೀನಿ. ಮಧ್ಯದಲ್ಲಿ BGMಗೆ ಪಾನಿಪುರಿ ತಿನ್ನೋ ಸೀನು, ಪಾರ್ಕಲ್ಲಿ ಓಡಾಡೋದು, ರೋಡಲ್ಲಿ ಬೈಕಲ್ಲಿ ಓಡಾಡೋ ಸೀನು ಒಂದಷ್ಟು ಮಾಡ್ಕೊಬಿಟ್ರೆ ಕಂಪ್ಲೀಟ್ ಆಗ್ಬಿಡ್ತದೆ. ಮಿಕ್ಕಿದ ಆಮೇಲೆ ಮಾಡುವ. 4 ಶಾಟ್ ಬೇಕಾ? ಇರ್ಲಿ ಗುರು, ಚೆನ್ನಾಗಿರ್ತದೆ. ಸರಿ, ನೋಡೋಣ, ನಡಿ. ಟೈಮ್ ಆಯ್ತು. ಸ್ಕ್ರಿಪ್ಟ್ ಕೊಡಿಲಿ. ಸಂಜು ಮತ್ತು ಪ್ರಿಯಾ ಪಾರ್ಕಿನಲ್ಲಿ ನಿಂತಿರುತ್ತಾರೆ. ಸ್ನೇಹಿತರ ಮಧ್ಯ ಪ್ರವೇಶಿಸುತ್ತಾರೆ. ನೋಡ್ತೀನಿ ನಿಮ್ಗೆ. ಈಗ ಬರುತ್ತೆ ನೋಡು ಫೋನು. ಒಂದು ಗುರು, ಮಾತಾಡು. ಹಲೋ. ಲೋ, ನೆನ್ನೆ ಏನ್ ನಡೀತು ಅದನ್ನೆಲ್ಲ ಶೂಟ್ ಮಾಡಿದ್ಯಾ? ಕಂಟೆಂಟ್ ಚೆನ್ನಾಗಿತ್ತು, ಅದಕ್ಕೆ. ಕಂಟೆಂಟ್ಗೋಸ್ಕರ ಅಷ್ಟೆಲ್ಲ ಡ್ರಾಮಾ ಮಾಡಿದ್ಯಾ? ಜನ ಬಯಸೋದು ರಿಯಾಲಿಟಿನ. ಇಂಥ ಕಥೆಗಳು ಜನಗಳಿಗೆ ಇಷ್ಟ ಆಗುತ್ತೆ, ಅದಕ್ಕೆ ಶೂಟ್ ಮಾಡಿದೆ. ಸಿನಿಮಾದವರು ಅವ್ರ ಜೀವನದಲ್ಲಿ ನಡೆದಿರೋ ಕಥೆಗಳನ್ನ ಸಿನಿಮಾ ಮಾಡ್ತಾರೆ ಅಂತ ಕೇಳಿದೆ, ಆದ್ರೆ ಶಾರ್ಟ್ ಫಿಲಮ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನೆನ್ನೆ ಏನೋ ಯಾವ ಸಿಚುವೇಶನ್ ಬಂದ್ರು ಹ್ಯಾಂಡ್ಲ್ ಮಾಡ್ತೀನಿ ಅಂತಂದೆ. ವಿಡಿಯೋ ನೋಡಿದ ತಕ್ಷಣ ಎಲ್ಲ ಮರ್ತೋದಾ? ಲೋ, ಇದು ಸಿಚುಯೇಷನ್ ನಿನಗೆ? ಹೌದಮ್ಮ, ಇದು ಸಿಚುವೇಶನ್ನೇ. ನಮ್ಗಳನ್ನೆಲ್ಲ ಪ್ರೀತಿಸ್ಬೇಕು ಅಂತಂದ್ರೆ ಇಂಥ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕು. ಆ ವಿಡಿಯೋ ನೋಡೋವರೆಗೂ ನಿನ್ಮೇಲೆ ಒಂದ್ ಪ್ರೀತಿ ಇತ್ತು. ಇನ್ಮೇಲೆ ಯಾವತ್ತೂ ನಿನಗೆ ಆ ಪ್ರೀತಿ ಸಿಗಲ್ಲ. ನಿನ್ನ ಹತ್ರ ಯಾವ ಎಮೋಷನ್ಸ್ಗೂ ಬೆಲೆನೇ ಇಲ್ವಾ? ನಿನ್ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಯಾವತ್ತೂ ಇನ್ಮೇಲೆ ನಿನಗೆ ಕಾಲ್ ಮಾಡಲ್ಲ. ಗುರು, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? I hate you. You don't love